ತೀವ್ರ ಕುತೂಹಲ ಕೆರಳಿಸಿದಂತಹ ಸಕ್ಕರೆನಾಡು ಮಂಡ್ಯದ ನಗರಸಭೆಯ ಚುನಾವಣೆಗೆ ತೆರೆಬಿದ್ದಿದೆ. ಜಿದ್ದಾಜಿದ್ದಿನಿಂದ ಕೂಡಿದಂತಹ ಚುನಾವಣೆ ಇದಾಗಿತ್ತು. ಮಂಡ್ಯ ಕೊನೆಗೂ ಕೂಡ ಜೆಡಿಎಸ್ ನಗರಸಭೆಯನ್ನ ಗೆದ್ದುಕೊಂಡಿದೆ. ಪ್ರತಿಷ್ಠೆಯ ಕಣದಲ್ಲಿ ಆಪರೇಷನ್ ತಂತ್ರ ಪ್ರತಿತಂತ್ರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಒಂದೇ ಒಂದು ಮತದಿಂದ ಮಂಡ್ಯ ನಗರಸಭೆಯನ್ನ ಜೆಡಿಎಸ್ ಗೆದ್ದು ಬೀಗಿದೆ. ಹಾಗಾದ್ರೆ ಇವತ್ತು ನಗರಸಭಾ ಚುನಾವಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಬನ್ನಿ ನೋಡ್ಕೊಂಡು ಬರೋಣ. ಮಂಡ್ಯ ನಗರಸಭೆ ಗೆದ್ದು ಬೀಗಿದ ಜೆಡಿಎಸ್. ಆಪರೇಷನ್ ಹಸ್ತಕ್ಕೆ ಕುಮಾರಸ್ವಾಮಿ ಪ್ರತಿತಂತ್ರ. ಒಂದು ಮತದಿಂದ ಅಧ್ಯಕ್ಷರಾದ ಜೆಡಿಎಸ್ನ ನಾಗೇಶ್. ಸಕ್ಕರೆನಾಡು ಮಂಡ್ಯದಲ್ಲಿ ಹಳ್ಳಿ ಎಲೆಕ್ಷನ್ನೇ ಆಗಬಹುದು, ದಿಲ್ಲಿ ಎಲೆಕ್ಷನ್ನೇ ಆಗಬಹುದು, ಅದು ರಾಜ್ಯದಲ್ಲಿ ಚರ್ಚೆ ಆಗೋದಂತೂ ಗ್ಯಾರಂಟಿ. ಅಂತಹದ್ದೇ ರಾಜಕೀಯ ಸೌಂಡನ್ನ ಇವತ್ತು ಮಂಡ್ಯದ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿತು. ನಗರಸಭೆಯ ಗದ್ದುಗೆಯನ್ನ ಏರಲಿಕ್ಕೆ ಸಚಿವ ಚಲುವರಾಯಸ್ವಾಮಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈ ಚುನಾವಣೆಯ ನೇತೃತ್ವವನ್ನ ಕಾಂಗ್ರೆಸ್ನ ಶಾಸಕ ಗಣಿಗ ರವಿಕುಮಾರ್ಗೆ ಕೊಟ್ಟಿದ್ರು. ಈ ಪ್ರತಿಷ್ಠೆಯ ಸವಾಲನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಹ ಸ್ವೀಕಾರ ಮಾಡಿ ಅಖಾಡಕ್ಕೆ ಧುಮುಕಿ ತೊಡೆತಟ್ಟಿದ್ರು. ಈ ಮೂಲಕ ಮಂಡ್ಯ ನಗರಸಭೆಯನ್ನ ತಮ್ಮ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ ದಳಪತಿ. ಮಂಡ್ಯ ನಗರಸಭೆಯಲ್ಲಿ 35 ಸದಸ್ಯರ ಬಲವಿದ್ದು, ಈ ಪೈಕಿ ಕಾಂಗ್ರೆಸ್ 10, ಜೆಡಿಎಸ್ 18, ಬಿಜೆಪಿ 2, ಪಕ್ಷೇತರರು 5 ಸದಸ್ಯರಿದ್ರು. ನಗರಸಭೆಯ ಗದ್ದುಗೆಯನ್ನೇರಲಿಕ್ಕೆ 19 ಮತಗಳು ಅನಿವಾರ್ಯವಾಗಿತ್ತು. ಹೀಗಾಗಿ ಕಾಂಗ್ರೆಸ್ ತಮ್ಮ 10 ಸದಸ್ಯರ ಜೊತೆಗೆ ಪಕ್ಷೇತರ 5 ಮಂದಿ, ಶಾಸಕರ 1 ಮತದ ಜೊತೆಗೆ 3 ಜೆಡಿಎಸ್ ಸದಸ್ಯರನ್ನ ಆಪರೇಷನ್ ಮಾಡಿ 19 ಮತವನ್ನ ಪಡೆದು ಅಧಿಕಾರವನ್ನ ಹಿಡಿಯಲಿಕ್ಕೆ ಮುಂದಾಗಿದ್ರು. ಕಾಂಗ್ರೆಸ್ ಜೆಡಿಎಸ್ನ 3 ಸದಸ್ಯರನ್ನ ಆಪರೇಷನ್ ಮಾಡಿದ್ರೆ, ಇತ್ತ ಜೆಡಿಎಸ್ ಕಾಂಗ್ರೆಸ್ನ ಓರ್ವ ಸದಸ್ಯನನ್ನ ಆಪರೇಷನ್ ಮಾಡಿತ್ತು. ಇವತ್ತು ತಮ್ಮ ಸದಸ್ಯರು ಹಾಗೂ ಆಪರೇಷನ್ ಮಾಡಿದ ಸದಸ್ಯರನ್ನ ಶಾಸಕ ಗಣಿಗ ರವಿಕುಮಾರ್ ನಗರಸಭೆಗೆ ಬಸ್ನಲ್ಲಿ ಕರೆತಂದ್ರು. ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಹ ತಮ್ಮ ಸದಸ್ಯರು ಹಾಗೂ ಓರ್ವ ಕಾಂಗ್ರೆಸ್ ಸದಸ್ಯನನ್ನ ಬಸ್ನಲ್ಲಿ ಕರೆತಂದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಅನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಕೈ ಮಿಲಾಯಿಸುವ ಹಂತಕ್ಕೆ ವಾತಾವರಣ ನಿರ್ಮಾಣವಾಗಿತ್ತು. ಕುಮಾರಸ್ವಾಮಿ ಅವರಿದ್ರೂ ಸಹ ವಾತಾವರಣ ತಿಳಿಯಾಗಲಿಲ್ಲ. ನಂತರ ಪೊಲೀಸರು ವಾತಾವರಣವನ್ನ ತಣ್ಣಗೆ ಮಾಡಿದ್ರು. ನಗರಸಭೆಯ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ಓರ್ವ ಸದಸ್ಯನ ಮತ ಸೇರಿ 19 ಮತಗಳು ಬಿದ್ದವು. ಇನ್ನು ಕಾಂಗ್ರೆಸ್ಗೆ ಶಾಸಕ ಗಣಿಗ ರವಿಕುಮಾರ್, ಜೆಡಿಎಸ್ನ 3 ಸದಸ್ಯರು ಸೇರಿದಂತೆ 18 ಮತಗಳು ಬಿದ್ದವು. ಈ ಮೂಲಕ 1 ಮತದಿಂದ ಜೆಡಿಎಸ್ನ ನಾಗೇಶ್ ಅಧ್ಯಕ್ಷರಾಗಿ, ಬಿಜೆಪಿಯ ಅರುಣ್ ಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಈ ಬಳಿಕ ಶಾಸಕ ಗಣಿಗ ರವಿಕುಮಾರ್ ಜೆಡಿಎಸ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸದಸ್ಯರನ್ನ ಬೆದರಿಸಿ ಅಧಿಕಾರವನ್ನು ಹಿಡಿದಿದೆ ಅಂತೇಳಿ ಆರೋಪ ಮಾಡಿದ್ರು. ಇದಕ್ಕೆ ಕೌಂಟರ್ ಆಗಿ ಕೇಂದ್ರ ಸಚಿವ ಎಚ್.ಡಿ.ಕೆ ತಮ್ಮದೇ ಶೈಲಿಯಲ್ಲಿ ತಿರುಗೇಟನ್ನು ಕೊಟ್ಟರು. ಅಧ್ಯಕ್ಷನ ಮಾಡ್ಲಿಕ್ಕೆ ಯಾರು ತಯಾರಾಗಿರಲಿಲ್ಲ. ಅಷ್ಟು ಜನ ನಗರಸಭೆ ಸದಸ್ಯರು ಗೆದ್ದಂಥವ್ರು ಅಧ್ಯಕ್ಷನ ಮಾಡಿದಾಗ ಅವಧಿ ನಿರ್ಣಯ ಮಾಡಿದ್ರಲ್ಲ, ಅವಧಿ ನಿರ್ಣಯದ ಪ್ರಕಾರ ಏನಾದ್ರು ನಡ್ಕೊಂಡ್ರ? ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ. ಅವರ ಏನು ದೊಡ್ಡ ಸಾಧನೆ ಈ ಕಳೆದ 15 ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಿ ಅದನ್ನು ನೋಡಿ ಮೆಚ್ಕೊಂಡು ಹೋಗಿದ್ದಾರಲ್ವಾ ನೀವು ಹೇಳೋದು ಅವರೆಲ್ಲ ಲೆಕ್ಕ ಅಲ್ಲಿ ಮತ್ತಾಗಿದೆ. ಇಲ್ಲಿ ಇನ್ನೂ ವ್ಯಾಪಾರ ನಡೆಸ್ತಾ ಇದ್ದರು, ಅದೇನೋ 100 ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ. ಇಲ್ಲೂ ನೋಡಿದೆ ಮೇಲ್ಗಡೆ ಕೂತ್ಕೊಂಡು ಕೈ ಬೆರಳಲ್ಲೇ ಸನ್ನೆ ಲೆಕ್ಕಾಚಾರ. ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ. ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು 2 ಜನತಾದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಬೆಳಗ್ಗೆ 14ನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತ ಹೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ. ಮಂಡ್ಯ ನಗರಸಭೆ ಗದ್ದುಗೆಯನ್ನ ಹಿಡಿಯೋ ನಿಟ್ಟಲ್ಲಿ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಆಪರೇಷನ್ ಹಸ್ತವನ್ನ ಮಾಡ್ತು. ಇದಕ್ಕೆ ಪ್ರತ್ಯಸ್ತ್ರವಾಗಿ ಜೆಡಿಎಸ್ ಸಹ ತನ್ನ ವಿಶಿಷ್ಟವಾದಂತಹ ಪ್ಲಾನ್ ಅನ್ನ ಮಾಡ್ತು. ಈ ನಿಟ್ಟಲ್ಲಿ ನಾಟಕೀಯ ಬೆಳವಣಿಗೆಯಲ್ಲಿ ಮಂಡ್ಯದ ನಗರಸಭೆಯನ್ನ ಮತ್ತೆ ಜೆಡಿಎಸ್ ಪಾಲಾಗಿರುವಂಥದ್ದು. ಈ ನಿಟ್ಟಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಲ್ಲಿ ಕುಮಾರಸ್ವಾಮಿ ಇವತ್ತು ಯಶಸ್ವಿ ಆಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.